ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ಇವತ್ತು ಇಡೀ ಬೆಂಗಳೂರು ಕರ್ನಾಟಕನೇ ಬೆಚ್ಚಿ ಬೀಳಿಸ್ತಕ್ಕಂತ ಒಂದು ದೊಡ್ಡ ದರೋಡೆ ಆಗಿದೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ ಹಣನ ಹಾಡು ಹಗಲಲ್ಲೇ ಬೆಂಗಳೂರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಲಪಟಾಯಿಸಿದ್ದಾರೆ ಕಳ್ಳರು. ಏನಾಯ್ತು ಏನಾಯ್ತು ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಎವ್ರಿ ಡೇ ಇದೇ ತರ ವಾಚ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಗೊತ್ತಿರ್ಬೇಕು, ಇಡೀ ಬೆಂಗಳೂರು ಸೆಂಟ್ರಲ್ ಸಿಟಿ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ಜನ ಅಷ್ಟು ಓಡಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಹಾಡು ಹಗ್ಲೇನೆ 7 ಕೋಟಿ ಹಣನ ಒಂದು ATM ವ್ಯಾನ್ ಇಂದ ಲಪಟಾಯಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಂಗೆ ಸೇಫ್ಟಿ ಇದೆ ಬೆಂಗಳೂರಲ್ಲಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ತುಂಬಾ ಭಯ ಆಗತ್ತೆ ಈ ತರ ಆದ್ರೆ. ನಾನು ಕೂಡ ಮಾರ್ಕೆಟ್ ಇಂದ ಅವಾಗ ತಾನೇ ಬರ್ತಾ ಇದ್ದೆ, ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು. ಜಸ್ಟ್ ನಾನು ಬರಕ್ ಒಂದ್ 15 ರಿಂದ 20 ನಿಮಿಷ ಮುಂಚೆ ಆಗಿರೋದು. 10 15 ನಿಮಿಷ ಬೇಗ ಬಂದಿದ್ರೆ ಲೈವ್ ಆಗಿ ಸಿಗ್ತಾ ಇದಾರೆ ಏನೋ ಗೊತ್ತಿಲ್ಲ ನಮಗೂ ಕೂಡ. 15 ನಿಮಿಷ ಮುಂಚೆ ನಾನು ಕೂಡ ಅಲ್ಲೇ ಬಂದೆ. ಜಸ್ಟ್ ಅವಾಗ ತಾನೆ ಡೈರಿ ಸರ್ಕಲ್ ಫ್ಲೇವರ್ ಬರ್ತಾ ಇದ್ದೆ. ತುಂಬಾ ಜನ ಸೇರಿದ್ರು. ಪೊಲೀಸ್ ವ್ಯಾನ್ ಕೂಡ ಅವಾಗ್ಲೇ ಬರ್ತಾ ಇದ್ದು. ಒಂದ್ ವ್ಯಾನ್ ಬಂದಿತ್ತು ಆಲ್ರೆಡಿ, ಇನ್ನೊಂದ್ ವ್ಯಾನ್ ಅವಾಗ ತಾನೆ ಬಂದ್ ನಿಂತ್ಕೊಂತು. ಆ ಡ್ರೈವರ್ ಕೂಡ ಇದ್ದ ಒಬ್ಬ. 2 ವ್ಯಾನ್ ಇದ್ದು. ಒಂದ್ ವ್ಯಾನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಆ ವ್ಯಾನ್ ಇಂದ ಅಮೌಂಟ್ ಇನ್ನೊಂದ್ ವ್ಯಾನಿಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಅಟ್ಯಾಕ್ ಮಾಡಿ 7 ರಿಂದ 8 ಜನ ಇನೋವಾ ಕಾರಲ್ಲಿ ಬಂದು ಬಂದೂಕುಧಾರಿಗಳು ಎಸ್ಕೇಪ್ ಆಗಿದ್ದಾರೆ ಅಮೌಂಟ್ ಎಲ್ಲ ತುಂಬ್ಕೊಂಡು. ಹಿಂದಿ ವಾಲ ಡ್ರೈವರ್ ಕೂಡ ಅಲ್ಲೇ ಇದ್ದ. ನಾನು ಕೇಳ್ದೆ, ಕ್ಯಾ ಹೋ ಗಯಾ ಭೈ ಅಂತವ. ಚೋರಿ ಕಿಯಾ ಅಮೌಂಟ್ ಅಂತ ಅಂದ ಅವನು. ನಾನು ಕೇಳ್ದೆ, ಕಿತ್ನಾ ಅಮೌಂಟ್? ಮಾಲೂಮ್ ನಹೀ ಭಯ್ಯಾ, ಬಹುತ್ ಜ್ಯಾದಾ ಅಮೌಂಟ್ ಹೈ, ಪೂರಾ ಚೋರಿ करके लेके जाएगा. ಇನೋವಾ ಕಾರ್ में आके 7 8 आदमी आ गया, पूरा लेके जाएगा ಅಂತ ಅವ್ನು ಹೇಳ್ದ ಅವಾಗ. ಏನಪ್ಪಾ ಇದು, ಇಷ್ಟು ಆಡುವಾಗ್ಲೇ ಮಧ್ಯಾಹ್ನದಲ್ಲೇ ಈ ತರ ಒಂದ್ ಕಳ್ತನ ಆಗಿದೆ, ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಹೆಂಗೆ ಅಂತ ಇದು ಇವತ್ತು ಮನೆಗಳಲ್ಲೆಲ್ಲ ಏನ್ ಸೇಫ್ಟಿ ಇದೆ ಹಂಗಾರೆ ಬೆಂಗಳೂರಲ್ಲಿ? ದುಡ್ಡಿಡೋದು ಗೋಲ್ಡ್ ಇಡೋದು ಜನಗಳಿಗೆ ಅಲ್ಲ. ಆಡು ಆಗ್ಲೇ ಸಾವಿರಾರು ಜನ, ಲಕ್ಷಾಂತರ ಜನ ಓಡಾಡ್ತಕ್ಕಂತ ದಾರಿಲಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಅಂದ್ರೆ ಗೊತ್ತಿರ್ಬೇಕು ಎಷ್ಟು ಗಾಡಿ ಓಡಾಡ್ತಾ ಇರ್ತವೆ. ಮಧ್ಯಾಹ್ನ ಇನ್ನು 1 ಅವರ್ ಮುಂಚೆ ಆಗಿರೋದು ಇದು. ನಮ್ಮ ಮನೆಗೆ ಬಂದು ಇವಾಗ ತಾನೇ ವಿಡಿಯೋ ಮಾಡ್ತಾ ಇದೀನಿ. 1 ಅವರ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ನಾನು ಅಲ್ಲಿಗೆ ಬರಕ್ 15 ನಿಮಿಷ ಮುಂಚೆ ಆಗಿದೆ ಅದು ಕಳ್ತನ. ಯಾವ ರೂಟ್ ಹೋದ್ರು ಅಂತಾನೆ ಗೊತ್ತಿಲ್ಲ. ಬಟ್ ಗಾಡಿ ನಂಬರ್ ಎಲ್ಲ ಸಿಕ್ಕಿದೆ. ಎಲ್ಲೂ ಹೋಗಕ್ ಆಗಲ್ಲ. ಇವರು ಬೆಂಗಳೂರಿಂದ ಆಚೆ ಹೋದ್ರು ಎಲ್ಲಿ ಕರ್ನಾಟಕ ಬಿಟ್ಟಂತ ಎಲ್ಲೂ ಹೋಗಕ್ಕಾಗಲ್ಲ. ಸಿಕ್ಕಾಕೊಂತಾರೆ. ಯಾಕಂದ್ರೆ ಇನೋವಾ ಕಾರಲ್ಲಿ ಬಂದಿರೋದ್ರಿಂದ ಅಷ್ಟು ಸುಲಭ ಬೆಂಗಳೂರು ಟ್ರಾಫಿಕ್ ಅಲ್ಲಿ ತಪ್ಪಿಸ್ಕೊಂಡು ಆಚೆ ಕಡೆ ಯಾರು ಹೋಗಕ್ ಆಗಲ್ಲ ಅಷ್ಟು ಸಡನ್ ಅಂತ. ಹಾಗಾಗಿ ಎಲ್ಲಾ ಕಡೆ ಪೊಲೀಸ್ ಅಲರ್ಟ್ ಹಾಕ್ಬಿಟ್ಟಿದ್ರು. ಫುಲ್ ಎಲ್ಲಾ ಟ್ರಾಫಿಕ್ ಜಾಮ್ ಆಯ್ತು. ಕೆಲವೊಂದು ರೋಡ್ ಎಲ್ಲ ಬಂದ್ ಮಾಡಿದ್ದಾರೆ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡೇ ವೆಹಿಕಲ್ಸ್ ಬಿಡ್ತಾ ಇದ್ರು. ನಾವು ಕೂಡ ಮಡಿವಾಳದಲ್ಲಿ ಸುಮಾರು 25 ರಿಂದ 30 ನಿಮಿಷ ಆಯ್ತು ಒಂದ್ ಸಿಗ್ನಲ್ ದಾಟಕ್ ಅಷ್ಟೊತ್ತಿಗೆ. ಎಲ್ಲಾ ಗಾಡಿ ಚೆಕ್ ಮಾಡೇ ಬಿಡ್ತಾ ಇದಾರೆ. ಹಂಗಾಗಿ ಸಿಕ್ಕಾಕೊಂತಾರೆ. ಆದ್ರೂ ಇಷ್ಟು ಧೈರ್ಯ ಮಾಡಿ ಕಳ್ತನ ಮಾಡಿದಾರೆ ಅಂದ್ರೆ ಏನಪ್ಪಾ ಇದು. ಮಧ್ಯಾಹ್ನ ನೈಟ್ ಅಲ್ಲಿ ಆಗಿದ್ರೆ ಏನೋ ಒಂಥರ ಬಿಡು, ನೈಟ್ ಜನ ಇರಲ್ಲ, ಕತ್ಲೆಯಲ್ಲಿ ಮಾಡಿದಾರೆ ಅನ್ಬೋದು. ಮಧ್ಯಾಹ್ನ ಟೈಮ್ ಅಲ್ಲಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆಗಿದೆ ಅಂದ್ರೆ ಇನ್ನ ಎಷ್ಟು ಸೇಫ್ಟಿ ಇದೆ ಮನೆಗಳಲ್ಲಿ ಜನಗಳಿಗೆ ಅಮೌಂಟ್ ಇಡೋದು, ದುಡ್ಡು ಇಡೋದು, ಗೋಲ್ಡ್ ಇಡೋದಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲು ಇದಂತೂ ತುಂಬಾ ಬೆಂಗಳೂರು ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲೇನೆ ಈ ಕೇಸ್ ಹಿಡಿದ್ರೆ. ನಿಜವಾಗ್ಲು ಆ ತರ ಆಗಿದೆ. ಯಾರ್ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗಲ್ಲ. ಇಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದಂದ್ರೆ ಎಲ್ಲ ಪ್ಲಾನ್ ಪ್ರಕಾರನೇ ಮಾಡಿರೋದಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಏನು ಗೊತ್ತಿಲ್ದಲೆ ಅಲ್ಲಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಬಂದು ವ್ಯಾನ್ ಏನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಲ್ಲೇನೋ ನಿಂತ್ಕೊಂಡಿರುತ್ತೆ, ಅಲ್ಲಿಗೆ ಇನ್ನೊಂದು ವ್ಯಾನ್ ಬಂದು ಆ ವ್ಯಾನ್ ಇಂದ ಅಮೌಂಟ್ ಶಿಫ್ಟ್ ಆಗೋ ಟೈಮಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಮಾಹಿತಿನ ಕಲೆಕ್ಟ್ ಮಾಡಿರೋದು ಯಾರನ್ನೋ. ಇದು ಪ್ರೀ ಪ್ಲಾನ್ ಇದು ಮಾಡ್ತಾ ಇರೋದು. ಎಷ್ಟು ಇಲ್ದಾನೆ ಇನ್ಫಾರ್ಮೇಶನ್ ಇಲ್ದರೆ ಯಾರು ಮಾಡಕ್ಕಾಗಲ್ಲ. ಏನೋ 1,000ನ 1 ಲಕ್ಷನ ಪರವಾಗಿಲ್ಲ ಬಿಡು, ಗೊತ್ತಿಲ್ಲ, ಏನೋ ನೋಡಿದಾರೆ, ಯಾರೋ ಎತ್ಕೊಂಡು ಹೋಗಿರೋದು. 7 ಕೋಟಿ 11 ಲಕ್ಷ ಅಮೌಂಟ್ ನ ಅವ್ರು ಪ್ರೀ ಪ್ಲಾನ್ ಮಾಡೇನೆ ಮಾಡಿರೋದು. 100% ಇದು ಗೊತ್ತಾಗ್ತಾ ಇದೆ. ಇಂತ ಪ್ಲೇಸ್ ಇಂತ ಜಾಗಕ್ಕೆ ಇಷ್ಟೇ ಹೊತ್ತಿಗೆ ಗಾಡಿ ಬರುತ್ತೆ, ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆಗತ್ತೆ, ಇಲ್ಲಿ ನಿಲ್ಲಿಸ್ತಾರೆ, ಏನಂತ ಗೊತ್ತಿಲ್ಲ. ಬಟ್ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಇವತ್ತು ಸಂಜೆ ಬರ್ತಾ ಇದೆ, ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದಾರೆ. ನಾಳೆ ಒಳಗಡೆ ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ರೆ ಕಂಪ್ಲೀಟ್ ಇದ್ರ ಮಾಹಿತಿನ ಹೊರಗಡೆ ಬಂದೇ ಬರುತ್ತೆ. ಗೊತ್ತಿಲ್ಲದ್ರೆ ನಾವು ಏನು ಮಾಡಕ್ಕಾಗಲ್ಲ. ನಮ್ಮ ಅನಿಸಿಕೆ ಒಟ್ನಲ್ಲಿ ಏನಂದ್ರೆ ಈ ತರ ಪ್ರೀ ಪ್ಲಾನ್ ಮಾಡ್ಕೊಂಡೆ ಯಾರ ಮಾಡಿದಾರೆ, ಗೊತ್ತಿದ್ದೆ ಏನೋ ಮಾಡಿರ್ಬೋದು ಅಂತ ನಮ್ಮ ಅನಿಸಿಕೆ, ಊಹೆ. ಯಾಕೆಂದ್ರೆ ಅದೇ ಜಾಗದಲ್ಲಿ ಈ ತರ ಗಾಡಿ ನಿಂತ್ಕೊಳ್ಳುತ್ತೆ, ಹಣ ಶಿಫ್ಟ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರುತ್ತೆ? ಇದೆಲ್ಲ ಮುಂಚೆ ಗೊತ್ತಿದ್ರೆ ಮಾತ್ರನೇ ಮಾಡಕ್ ಆಗೋದು. ಹಂಗಾಗಿ ಒಂದಲ್ಲ ಎರಡಲ್ಲ 7 ಕೋಟಿ ಹಣ. ಇದು ATM ಮಿಷಿನ್ ಆಗ್ತಾ ಇರೋದಂತ ಅನ್ಸ್ತಾ ಇಲ್ಲ. ಯಾಕಂದ್ರೆ ATM ಮಿಷಿನ್ ಗೆ ಇಷ್ಟೊಂದು ಹಣ ತಗೊಂಡ್ ಹೋಗಲ್ಲ ಯಾವ್ದೇ ವ್ಯಾನ್ ಅಲ್ಲಿ. ಇದ್ಯಾವ್ದೋ ರಿಸರ್ವ್ ಬ್ಯಾಂಕ್ ಇಂದವ, ಇಲ್ಲ ರಿಸರ್ವ್ ಬ್ಯಾಂಕಿಗೆ ತಗೊಂಡಾಗ ಅಮೌಂಟ್ ಕಟ್ಟಕ್ ಇರ್ಬೇಕು ಮೋಸ್ಟ್ಲಿ. ಅದೋ ದೊಡ್ಡ ಅಮೌಂಟ್ ಬ್ಯಾಂಕ್ ಇಂದ ತಗೊಂಡ್ ಹೋಗ್ತಿರ್ತಕ್ಕಂಥ ದೊಡ್ಡ ಅಮೌಂಟ್. ಇದೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ಮುಂಚೆನೆ, ಎಲ್ಲಿಂದ ಬರ್ತಾ ಇರೋದು ವ್ಯಾನು, ಎಲ್ಲಿಗೆ ಹೋಗುತ್ತೆ, ಏನು ಎತ್ತ ಅಂತ ಎಲ್ಲ ಟ್ರ್ಯಾಕ್ ಮಾಡಿ ಪಕ್ಕಾ ಮಾಡಿರೋದು ಇದು. 7 ಕೋಟಿ ಹಣ ಅಂದ್ರೆ ಏನ್ ತಮಾಷೆನಾ? 7 ರಿಂದ 8 ಜನ ಬಂದಿದ್ರಂತೆ, ಮಾಸ್ಕ್ ಹಾಕೊಂಡು ಬಂದೂಕುಧಾರಿಗಳು ಇನೋವಾ ಕಾರಲ್ಲಿ ತುಂಬ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಯಾವ ರೂಟ್ ಹೋದ್ರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಎಲ್ಲಾ ಕಡೆ ಬೆಂಗಳೂರಲ್ಲಿ ಕ್ಯಾಮ್ರಾ ಇರೋದ್ರಿಂದ ಸಿಕ್ತಾರೆ, ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಆದ್ರೆ ಜನಗಳು ಸ್ವಲ್ಪ ಅಲರ್ಟ್ ಆಗ್ಬೇಕು ಇನ್ಮೇಲೆ. ಯಾಕಂದ್ರೆ ನೋಡಿ, ಇವಾಗ ಕೆಲವು ತುಂಬಾ ಕಳ್ತನ ತುಂಬಾ ಜಾಸ್ತಿ ಆಗಿದೆ. ಇವಾಗ ನಮ್ಮ ಆನೇಕಲ್ ಕಡೆ ಸೈಡ್ ಎಲ್ಲ ಜಾಸ್ತಿ ಕಳ್ತನ ಆಗ್ತಾ ಇದೆ. ಕೆಲವು ಸಿಂಗಲ್ ಒಂಟಿ ಮನೆಗಳಿಗೆ ನೋಡಿ ನೈಟ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದಾರೆ.
ಆದಷ್ಟು ಹೊಸ ಲೇಔಟ್ಗಳಲ್ಲಿ ಸಿಂಗಲ್ ಮನೆಗಳು ಯಾರು ಕಟ್ಟಕ್ ಹೋಗಬೇಡಿ ನೋಡಿ. ಎಲ್ಲ ಈ ತರ ಪ್ರಾಬ್ಲಮ್ಗಳು ಜಾಸ್ತಿ, ಕಳ್ಳರು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದೊಂದ್ ಮನೆ ಕಟ್ಕೊಂಡು ಒಬ್ಬೊಬ್ರು ಇರ್ತಾರೆ, ಒಂದೊಂದ್ ಫ್ಯಾಮಿಲಿ ನೈಟ್ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಯಾರು ಏನು ಮಾಡಕ್ ಆಗಲ್ಲ ನೀವು. ಹಂಗಾಗಿ ಆದಷ್ಟು ಜನ ಮನೆಗಳು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ವಾಸವಾಗಿ, ಯಾಕೆಂದ್ರೆ ಸೇಫ್ಟಿ ಇರುತ್ತೆ ಆದಷ್ಟು ಸ್ವಲ್ಪ. ಇಲ್ಲ ಅಂದ್ರೆ ಈ ತರ ಲೇಔಟ್ ಚೆನ್ನಾಗಿದೆ, ಒಳ್ಳೆ ವಾತಾವರಣ ಚೆನ್ನಾಗಿದೆ ಅಂತ ಸಿಟಿಯಿಂದ ಹೊರಗಡೆ ಜನ ಬರ್ತಾರೆ ಸಿಂಗಲ್ ಸಿಂಗಲ್ ಫ್ಯಾಮಿಲಿ ಎಲ್ಲ ಸೆಟಲ್ ಆಗಕ್ಕೆ. ಈ ತರ ಆದಾಗ ತುಂಬಾ ಕಷ್ಟ, ಕಳ್ತನಗಳು ಕೂಡ ಜಾಸ್ತಿ ಆಗ್ತವೆ. ಇದಂತೂ ನಿಜವಾಗ್ಲೂ ಬೆಂಗಳೂರಲ್ಲಿ ಆಗಿರೋದು ನಿಜವಾಗ್ಲೂ ಎಲ್ಲರೂ ಬೆಚ್ಚಿ ಬೀಳ್ಸಂತ ಘಟನೆ. ಆಡು ಹಗಲೇ ಆಗಿದೆ ಅಂದ್ರೆ ಈ ಎಷ್ಟ್ರ ಮಟ್ಟಿಗೆ ಇವರು ಚಾಲಾಕಿ ಇರ್ಬೇಕು ಕಳ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾಳೆ ಒಳಗಡೆ ಎಲ್ಲಾ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಏನಾಯ್ತು ಅಂತ. ನಾಳೆನು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಎಲ್ಲಿ ಸಿಕ್ಕಿದ್ರಿ ಏನಾಯ್ತು ಅಂತ. ಜಸ್ಟ್ ಇವಾಗ ಗೊತ್ತಿರೋದು ನಮಗೆ ಇಷ್ಟೇ ಮಾಹಿತಿ, ಯಾಕೆ ನಾನು ಅದೇ ರೂಟ್ ಬಂದಿರೋದ್ರಿಂದ ಅಲ್ಲೇನೆ ಜಸ್ಟ್ ಒಂದು 15 ನಿಮಿಷ ಲೇಟ್ ಆಗಿ ಬಂದಿದ್ದೀನಿ ಅಷ್ಟೇ. ಬೇಗ ಏನಾದ್ರು ಬಂದಿದ್ರೆ ಪಕ್ಕ ನಮ್ ಕಣ್ಣಿದ್ರಿಗೆ ನೋಡ್ತಾ ಇದ್ವಿ ನಾ ದರೋಡೆ ಆಗದ ರಾಬ್ರಿ ಆಗದ. ಬಟ್ 15 ನಿಮಿಷ ಲೇಟ್ ಆಗಿ ಬಂದಿರೋದ್ರಿಂದ ಅವ್ರು ಹೋದ್ಮೇಲೆ ನಾವು ಬಂದಿದೀವಿ. ಜಸ್ಟ್ ಕೇಳ್ಕೊಂಡ್ ಬಂದು ನಾವೆಲ್ಲೇನು ವಿಡಿಯೋ ಕೂಡ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಪೊಲೀಸ್ ಇರೋದ್ರಿಂದ ಜಾಸ್ತಿ ಹೊತ್ತು ಯಾರು ನಿಂತ್ಕೊಳಕ್ ಬಿಡ್ತಾ ಇಲ್ಲ, ಎಲ್ಲ ಕಳಿಸ್ತಾ ಇದ್ರು. ಹಾಗಾಗಿ ನಾನು ಜಸ್ಟ್ ಕೇಳ್ಕೊಂಡು ಇಮಿಡಿಯೇಟ್ ಆಗಿ ಹೊರಟು ಬಂದ್ಬಿಟ್ಟೆ ಅಷ್ಟೇ. ಓಕೆ ಸ್ನೇಹಿತರೆ, ಇಷ್ಟ ಇದಾಗಿತ್ತು ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕಾಗಿತ್ತು, ಈ ತರ ಆಗಿದೆ ಬೆಂಗಳೂರಲ್ಲಿನ ಒಂದು ಘಟನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.